ಬಸ್ ಬರುತ್ತಾ ಇಲ್ಲಿ? 214A ಎಲ್ಲಿ ಹೋಗುತ್ತೆ? 214A ಮಾರ್ಕೆಟ್. 214B 214G ಅಲ್ವಾ? ಸೊ ಒಂದು ಬಸ್ಸಲ್ಲಿ 214A B ಏನೋ ಇರಲಿ, ಮರಿಯಾಪುರದಿಂದ ಕೊಟ್ಟಿಗೆರೆಗೆ ಅಂತ ಬರ್ದಿರ್ಬೇಕು, ಅಥವಾ ಮರಿಯಾಪುರದಿಂದ ಶಿವಾಜಿನಗರಿಗೆ ಅಂತ ಬರ್ದಿರ್ಬೇಕಲ್ವಾ? ಒಂದ್ ವೇಳೆ ಬರ್ದೇ ಇಲ್ಲ ಅಂತ ಇಟ್ಕೊಳ್ಳಿ, ಬಸ್ಸಲ್ಲಿ ಬೋರ್ಡೇ ಇಲ್ಲ ಅಂದ್ರೆ ಯಾರು ಹತ್ತಾರೆ ಬಸ್ಸಲ್ಲಿ ಅಲ್ವಾ? ಈ ಕನ್ನಡ ಅನ್ನೋದು, ಕರ್ನಾಟಕ ಅನ್ನೋದು ಆ ಥರ. ನೀವು ಇಲ್ಲಿಂದ ಬರ್ತಾ ಇದ್ದೀರಿ, ಇಲ್ಲಿಗೆ ಹೋಗ್ತಾ ಇದ್ದೀರಿ ಅಂತ ನಿಮಗೆ ತಿಳಿಸುವಂತ ನಿಮ್ಮ ಗುರುತಿನ ಚೀಟಿ, ID ಕಾರ್ಡೇ ಕನ್ನಡ ಮತ್ತು ಕರ್ನಾಟಕ. ನೀವು ಅದನ್ನ ಕಳ್ಕೊಂಡ್ಬಿಟ್ರೆ, ಈ ಹೇಳ್ದಲ್ಲ ಬೋರ್ಡೇ ಇಲ್ದಿರೋ ಬಸ್ಸು ಅಂತ, ಎಲ್ಲಿ ಹೋಗ್ತದೆ, ಎಲ್ಲಿ ಬರ್ತದೆ, ಯಾರು ನಿಮ್ ಜೊತೆ ಸಂಪರ್ಕನೇ ಮಾಡೋದಿಲ್ಲ ಅಲ್ವಾ? ಕರ್ನಾಟಕ ಅನ್ನೋದು ನನ್ನ ತಲೆ. ಇವತ್ತು ಅದರ ಬಗ್ಗೆ ಹಾಡುಗಳು ಹಾಡ್ತಾ ಇದ್ದೀವಿ, ಅದನ್ನ ಕೊಂಡಾಡ್ತಾ ಇದ್ದೀವಿ. ಈ ಕಲ್ಪನೆ ಹೇಗ್ ಬಂತು ನಮಗೆ ಅಂತ ನಾನು ಯೋಚನೆ ಮಾಡ್ತಿದ್ದೆ. ನನಗೆ ಮೊದಲು ನಾವು ಬೆಳೆದಾಗ, ಈ ಚಿಕ್ಕ ವಯಸ್ಸಿದ್ದಾಗ ನಮ್ಗೆ ಗೊತ್ತಿದ್ದ ಕರ್ನಾಟಕ ಯಾವುದು? ನಮ್ಮ ಮನೆ 5th ಮೈನ್ ರೋಡ್, ಟಾಟಾ ಸಿಲ್ಕ್ ಫಾರ್ಮ್, ಆ ಕಡೆ ನಮ್ಮ ಮರಿಯಪ್ಪ ತರಕಾರಿ ಅಂಗಡಿ, ಈ ಕಡೆ ಒಂದು ಗಣೇಶನ ದೇವಸ್ಥಾನ, ಅಷ್ಟೇ ನಮಗೆ ಗೊತ್ತಿದ್ದ ಕರ್ನಾಟಕ. ಆಮೇಲೆ ಗೊತ್ತಾಯ್ತು, ಆ ಕಡೆ ಬಸವನಗುಡಿ ಅಂತ ಒಂದಿದೆ, ಓ ಈ ಕಡೆ ಇನ್ನೊಂದಿದೆ, ಆಮೇಲೆ HSR ಲೇಔಟ್ ಅಂತೆ, ಓ ಈ ಕಡೆ ಮರಿಯಾಪುರ ಅಂತೆ, ಅದಕ್ಕಿಂತದ್ದು ಅಲ್ಲಿ ಬೀದರು, ಇಲ್ಲಿ ಬೆಳಗಾವಿ, ಮೆತ್ತಗೆ ಅರ್ಥ ಆಗುತ್ತೆ. ಆಮೇಲೆ ಸ್ಕೂಲ್ ಹೋದಾಗ ಮ್ಯಾಪು, ಅಟ್ಲಸ್ಸು ಅಂತ ತೋರಿಸಿ ಒಂದು ಮ್ಯಾಪು, ಇದು ಕರ್ನಾಟಕ ಅಂತ ಹೇಳಿದ್ರು. ಆಮೇಲೆ ಬೆಳೀತಾ ಬೆಳೀತಾ ಅರ್ಥ ಆಗುತ್ತೆ, ಅಲ್ಲಿ ಅಮೆರಿಕಾದಲ್ಲಿದ್ದಾರೆ, ಅಲ್ಲಿ ಮಸೈ ಮರಲ್ಲಿ ಯಾರೋ ಒಬ್ರು ಮಂಕುತಿಮ್ಮನ ಕಗ್ಗ ಓದ್ತಾ ಇದ್ದಾರೆ, ಬೆಲ್ಜಿಯಂ ಅಲ್ಲಿ ಯಾವನೋ ಒಬ್ಬ ಬಿಸಿಬೇಳೆ ಬಾತ್ ತಿಂತಾ ಇದ್ದಾನೆ, ಗಾನದಲ್ಲಿ ಯಾವನೋ ಒಬ್ಬ ಯಕ್ಷಗಾನ ಟ್ರೈ ಮಾಡ್ತಾ ಇದ್ದಾನೆ. ಅಂದ್ರೆ ಎಲ್ಲೆಲ್ಲಿ ಕನ್ನಡದ ಕೆಲಸ ನಡೀತಿದೆಯೋ ಅದು ಎಲ್ಲವೂ ಸೇರಿ ಕರ್ನಾಟಕ ಆಗುತ್ತೆ. ಫಾದರ್ ಇದರಲ್ಲಿ ನಿಮ್ಮ ಬೈಬಲ್ ನ್ಯೂ ಟೆಸ್ಟಿಮೆಂಟ್ ಜಾನ್ 1 ಏನ್ ಹೇಳ್ತಾರೆ? ಫಸ್ಟ್ there was the word was with God and God was word ಅಂತ ಹೇಳ್ತಾರೆ ಜಾನ್. ಅಂದ್ರೆ ವರ್ಡ್ ಇದೆಯಲ್ಲ, ಪದ ಇದೆಯಲ್ಲ, ಅದನ್ನ ದೇವ್ರಿಗೆ ಹೋಲಿಸ್ತಾರೆ. ಪದ ಅಂದ್ರೆ ನಿಮ್ಮ ಮೈಂಡ್ ಅಲ್ಲಿ, ನಿಮ್ಮ ನಾಲ್ಗೆಯಲ್ಲಿ ಯಾವ ಪದಗಳು ಬರುತ್ತೋ ಅದೇ ನಿಮ್ಮ ಜೀವನ ಆಗ್ಬಿಡುತ್ತೆ. ಇದು ನನ್ನಿಂದ ಆಗುತ್ತೆ, ನನ್ನಿಂದ ಸಾಧ್ಯ ಅಂತ ನೀವು ನಂಬಿದ್ರೆ ಅದು ಹಾಗೆ ಆಗುತ್ತೆ. ಇದು ನನ್ನಿಂದ ಆಗಲ್ಲ ಅಂತ ನೀವೇ ಹೇಳ್ಕೊಳ್ಳೋಕೆ ಶುರು ಮಾಡ್ಬಿಟ್ರೆ ಅದು ಆಗೋದೇ ಇಲ್ಲ. ಅದು ಪದದ ಶಕ್ತಿ. ಅಂಡ್ ಭಾಷೆ ಅನ್ನೋದೇನ್ರಿ, ನಿಮ್ಗೆ ಗೊತ್ತಿರುವ ಎಲ್ಲಾ ಪದಗಳ ಸಂಗ್ರಹ ಅಷ್ಟೇ. ಅದನ್ನೇ ನಿಮ್ಮ ಜೇಮ್ಸ್ ಇನ್ನೊಂದ್ ಕಡೆ ಹೇಳ್ತಾರೆ ಬೈಬಲ್ ಅಲ್ಲಿ, ಒಂದು ದೊಡ್ಡ ಶಿಪ್ ಇರುತ್ತೆ, ಟೈಟಾನಿಕ್ ತರ ಶಿಪ್ ಇದೆಯಲ್ಲ, ನೋಡಿದಿರಲ್ಲ ಟೈಟಾನಿಕ್ ಫಿಲ್ಮು, ಅದ್ರ ಮುಂದೆ ಒಂದು ರಡರ್ ಇರುತ್ತೆ, ಇಷ್ಟು, ಅದು ಇಡೀ ಶಪ್ಪನ್ನು ಎಳ್ಕೊಂಡು ಹೋಗುತ್ತೆ, ಇಡೀ ಹಡಗನ್ನ ಒಂದು ಸಣ್ಣ ರಡರು. ಆ ತರ ನಾಲ್ಗೆ ಅನ್ನೋದು, ಪದ ಅನ್ನೋದು ಆ ತರ ನಿಮ್ಮ ಇಡೀ ಜೀವನವನ್ನ ಎಳ್ಕೊಂಡು ಹೋಗುವಂತ ರಡರ್ ಅಂತ ಜೇಮ್ಸ್ ಹೇಳ್ತಾರೆ ನಿಮ್ಮ ಬೈಬಲ್ ಅಲ್ಲೇನೆ. ಹಾಗಾಗಿ ನಿಮ್ಮ ಪದಗಳು, ನಿಮ್ಮ ಭಾಷೆ ನಿಮಗಿರೋ ಅತಿ ದೊಡ್ಡ ಶಕ್ತಿ. ಹಾಗಾಗಿ ನಿಮ್ಮ ಮಕ್ಕಳಿಗೆ ಈ ಭಾಷೆನ ಎಷ್ಟು ಅದ್ಭುತವಾಗಿ ಕಲಿಸ್ಕೊಳಕ್ಕಾಗುತ್ತೋ ಕಲಿಸ್ಕೊಡಿ. ಅವ್ರಿಗೆ ಇರುವಂತ ಅತಿ ದೊಡ್ಡ ಶಕ್ತಿ ಕನ್ನಡ ಆಗುತ್ತೆ, ಕರ್ನಾಟಕ ಆಗುತ್ತೆ. ಆ ಕಾಲದಲ್ಲೇ ನಮ್ಮ ಕುವೆಂಪು ಅವರು ಅದ್ಭುತವಾಗಿ ಬರೀತಾರೆ. ಈಗ ಕ್ಯಾಬಿನೆಟ್ ಇದೆ ಅಲ್ವಾ, ಒಬ್ಬ ಚೀಫ್ ಮಿನಿಸ್ಟರ್ ಇರ್ತಾರೆ, ಒಬ್ಬ ಡೆಪ್ಯೂಟಿ ಚೀಫ್ ಮಿನಿಸ್ಟರ್, ಒಬ್ಬ ಫೈನಾನ್ಸ್ ಮಿನಿಸ್ಟರ್, ಒಬ್ಬ ಹೋಮ್ ಮಿನಿಸ್ಟರ್ ಅಂತ ಇರ್ತಾರಲ್ಲ, ಎಲ್ಲರೂ 2026 ಇರೋರು. ಆದ್ರೆ ಕುವೆಂಪು ಹೇಳ್ತಾರೆ, ಕರ್ನಾಟಕ ಅನ್ನೋ ಕಥೆಯಲ್ಲಿ ಅಲ್ಲೊಂದು ಮಂತ್ರಿ ಮಂಡಲ ಇದೆ ಅಂದ್ರೆ ಅದಕ್ಕೆ ನೃಪತುಂಗ ಅನ್ನೋ ರಾಜ ಹೆಡ್ಡು, ಅದರ ಜೊತೆ ಮಂತ್ರಿ ಮಂಡಲದಲ್ಲಿ ಇರೋರು ಪಂಪ, ರನ್ನ, ಹರಿಹರ, ಷಡಾಕ್ಷರಿ, ಇವತ್ತಿನ ಮುದ್ದಣ್ಣವರೆಗೂ. ಅಂದ್ರೆ ಒಬ್ರು ನೃಪತುಂಗ ಇರೋದು 9ನೇ ಶತಮಾನದಲ್ಲಿ, ಪಂಪ ಬರೋದು 10ನೇ ಶತಮಾನ, ಅದಾದ್ಮೇಲೆ ಬರೋದು ಜನ್ನ, ರನ್ನ ಅಲ್ಲ, ಮುದ್ದಣ್ಣ ಇರೋದು ಈಗ 19ನೇ ಶತಮಾನ. ಆ ಎಲ್ಲಾ ಶತಮಾನಗಳ ಜನ ಸೇರಿ ಕರ್ನಾಟಕದ ಮಂತ್ರಿ ಮಂಡಲ ಆಗ್ತಾರೆ ಅಂದ್ರೆ 2026 ಮಾತ್ರ ಅಲ್ಲ, ಈ ಚರ್ಚೆಗೆ 100 ವರ್ಷಗಳ ಇತಿಹಾಸ ಇದೆಯಂತೆ. ಆತರ ಕನ್ನಡಕ್ಕೆ 2000 ವರ್ಷಗಳ ಇತಿಹಾಸ ಇದೆ. 2000 ವರ್ಷಗಳು ಆ ಸಾಹಿತಿಗಳು, ಆ ರಾಜರು, ಅವರ ಕೊಡುಗೆಗಳು ಎಲ್ಲವೂ ಸೇರಿ ಕನ್ನಡ ಆಗುತ್ತೆ, ನಿಮ್ಮ ಭಾಷೆ ಆಗುತ್ತೆ. ಅದು
ಎಲ್ಲವೂ ಇದೆಯಲ್ಲ, ಇದು ಕನ್ನಡ. ಅದನ್ನ ಹೇಳ್ತಾ ಇರೋದು. ಕನ್ನಡದ ಶಕ್ತಿ ಏನು? ಕನ್ನಡಿಗನ ಶಕ್ತಿ ಕನ್ನಡ, ಕನ್ನಡದ ಶಕ್ತಿ ಕನ್ನಡಿಗ, ಕನ್ನಡದ ಶಕ್ತಿ ನಾವು ಕನ್ನಡಿಗರು. ನಾವು ಎಷ್ಟು ಕನ್ನಡವನ್ನು ನಾವು ಬಳಸ್ತೀವೋ, ಎಷ್ಟು ಕನ್ನಡದ ಬಗ್ಗೆ ಹೆಮ್ಮೆ ಪಡ್ತೀವೋ, ಅಷ್ಟು ಕನ್ನಡ ಬೆಳೆಯುತ್ತೆ, ಕರ್ನಾಟಕ ಬೆಳೆಯುತ್ತೆ. ಆ ಕರ್ನಾಟಕದಲ್ಲೇನ್ರಿ, ನೀವು ನಾನು ಇವರು ಅವರು ಇದು ಆ ಹುಡುಗ ಹುಡುಗಿ ಆ ಕಿತ್ತೂರು ರಾಣಿ ಚೆನ್ನಮ್ಮ ಕೂತಿದ್ದಾಳೆ, ನಾವೆಲ್ಲ ಸೇರಿ ಕರ್ನಾಟಕ. ಸೊ ಕರ್ನಾಟಕದ ಕಥೆ ಅಮೋಘವಾಗಬೇಕು ಅಂದ್ರೆ ನಿಮ್ಮೆಲ್ಲರ ಕತೆ, ನಿಮ್ಮೆಲ್ಲರ ಪ್ರತಿಯೊಬ್ಬರ ಕತೆ, ಒಬ್ಬೊಬ್ಬರ ಕತೆ ಅಮೋಘವಾಗ್ಬೇಕ್ರಿ. ನಿಮ್ಮೆಲ್ಲರ ಕತೆ ಅಮೋಘವಾದ್ರೆ ಕರ್ನಾಟಕದ ಕತೆ ಅಮೋಘವಾಗುತ್ತೆ. ನಿಮ್ಮೆಲ್ಲರ ಕತೆ, ಪ್ರತಿಯೊಬ್ಬರ ವೈಯಕ್ತಿಕ ಕತೆ ಅಮೋಘವಾಗಿ ಆಗ್ಲಿ ಅನ್ನೋದೇ ನನ್ನ ಆಸೆ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದ. ಏನ್ ಕತಿದ್ದೀವಿ ಸರ್? ಸರ್, ನೀವು ಈಗಲೆಲ್ಲ ಸುಮಾರು ವರ್ಷಗಳಿಂದ ಕವಿಗಳೇ ಇದ್ದೀರಾ. ಹೆಣ್ಮಕ್ಳು ಮನ್ಸನ್ನ ಈಗ ಒಂದು ಕೋರಿಕೆ ಇದೆ, ನಿಮ್ ಜೊತೆ ಒಂದು ಸ್ಟೆಪ್ ಹಾಕ್ಬೇಕಂತೆ. ಅಯ್ಯೋ, ದಯಮಾಡಿ ಬನ್ನಿ. ಯಾವ ಸಂಗಮ ಹಾಕಮ್ಮ? ಯಾರು ನೋಯಿಸಬಾರದು, ಕಾಯಿಸಿದರು ನೋಯಿಸಿದರು, ನಾನು ನಿನ್ನ ಪ್ರೀತಿಸುವೆ, ನಾನು ನಿನ್ನ ಪ್ರೀತಿಸುವೆ. ನಾನು ನಿನ್ನ ಪ್ರೀತಿಸುವೆ, ನಿಮ್ಮ ಬಗ್ಗೆ ಹಾಡಿದ್ದು. ಫಾದರ್ ಮಾತಾಡ್ತಿದ್ದಾಗ ನಿಜವಾಗ್ಲೂ ಅನ್ನಿಸ್ತು, ಕ್ರಿಸ್ಟಿಯನ್ಸ್ ನಿಮ್ಮ ಕೊಡುಗೆ ಕನ್ನಡಕ್ಕೆ ಅಪಾರ. ಅಂದ್ರೆ ಅವ್ರು ಹೇಳಿದ್ರಲ್ಲ, ರೆವರೆಂಡ್ ಫಾದರ್ ಕಿಟಲ್ ಅವರು ಇಡೀ ಜೀವನವನ್ನೇ ಕನ್ನಡಕ್ಕಾಗಿ ಮುಡಿಪಿಟ್ಬಿಟ್ಟಿದ್ರು. ಕನ್ನಡದ ಗ್ರಾಮರ್ ಬುಕ್ 1870 ವಿಲಿಯಂ ಕ್ಯಾರಿಯನ್ ಅವರು ಬರೀತಾರೆ. ಎಲ್ಲದಕ್ಕಿಂತ ನಮ್ಮ ಸಾಹಿತಿಗಳು, ಕುವೆಂಪು ಆಗ್ಲಿ, ಬೇಂದ್ರೆ ಆಗ್ಲಿ, ನರಸಿಂಹ ಆಗ್ಲಿ, ನಮ್ಮ ನಿಸಾರ್ ಅಹಮದ್ ಆಗ್ಲಿ, ಎಲ್ಲರೂ ಜೀಸಸ್ ಕ್ರೈಸ್ಟಿನ ಕರುಣೆ ಬಗ್ಗೆ, ತ್ಯಾಗದ ಬಗ್ಗೆ ಅದ್ಭುತವಾದ ಸಾಲುಗಳನ್ನ ಬರೆದಿದ್ದಾರೆ. ಎಲ್ಲರೂ ಯೇಸುವಿನ ಕರುಣೆಯನ್ನ ಕೊಂಡಾಡಿದ್ದಾರೆ. ಆ ಯೇಸು ಸಾರಿದಂತ ಆ ಕರುಣೆ ಇದೆಯಲ್ಲ, ನಾವು ಕನ್ನಡಿಗರು ನಂಬೋದು ಅದನ್ನೇ. ದಯವೇ ಧರ್ಮದ ಮೂಲ ಅಂತ ಹೇಳ್ತೀವಿ, ನೀವು ಅದನ್ನೇ ಹೇಳ್ತೀರಾ. ಹಾಗಾಗಿ ನಿಮ್ಮ ಈ ಮರ್ಸಿ ಅಂತ ನೀವು ಹೇಳ್ತಿರಲ್ಲ ಕ್ರಿಸ್ಟಿಯಾನಿಟಿಯಲ್ಲಿ, ಕೈಂಡ್ನೆಸ್ ಅಂತ ಹೇಳ್ತಿರಲ್ಲ, ಅದು ಎಲ್ಲದಕ್ಕಿಂತ ಮುಖ್ಯ ರೀ. ಈಗ ಮೊಬೈಲ್ ಎಲ್ಲ ಬರುತ್ತಲ್ಲ, 2K ರೆಸಲ್ಯೂಷನ್ 4K ರೆಸಲ್ಯೂಷನ್ ಅಂತ ಹೇಳ್ತಾರಲ್ಲ, ನಾವೆಲ್ಲ ಸೇರಿ ಇನ್ನೊಂದು ಹೊಸ 4K ರೆಸಲ್ಯೂಷನ್ ಮಾಡೋಣ. ನ್ಯೂ ಇಯರ್ ರೆಸಲ್ಯೂಷನ್ ಅಂತ ಇಟ್ಕೊಳ್ಳಿ. 4K ಕನ್ನಡ, ಕರ್ನಾಟಕ, ಕನ್ನಡಿಗ, ಕೈಂಡ್ನೆಸ್. ಈ 4K ನಮ್ಮೆಲ್ಲರೂ ಆಗಲಿ. ನಿಮ್ಮನ್ನೆಲ್ಲ ಭೇಟಿ ಮಾಡಿದ್ರೆ ಬಹಳ ಸಂತೋಷ ಆಗಿದೆ. ನಮಸ್ಕಾರ.